ಸೆಲೆಬ್ರೇಷನ್ ಜಾಗಕ್ಕೆ ಹೋಗ್ತಾ ಇದೀವಿ. ಎಲ್ಲ ಫ್ಯಾಮಿಲಿ ಬರ್ತಾ ಇದಾರೆ ಈಗ. ನನಗೆ ಭಯ ಏನ್ ಗೊತ್ತಾ, ಸ್ಟಾಪ್ ಆಗ್ಬಿಟ್ರೆ ದಿನಕ್ಕಂತ ಡ್ಯಾನ್ಸ್ ಮಾಡಿದ್ವಿ ನೋಡಿ. ಹೆಂಗ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ಮತ್ತೇನ್ ಮಾತಾಡಿದ್ವಿ? ಇದು ಫಾಗ್ ತರ ಏನು ಬಂತಲ್ಲ, ಅದಂತೂ ಎಂಟರ್ಲಿ ಡಿಫ್ರೆಂಟ್. ನಗುತ್ತಾ ನಗುತ್ತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ತಕ್ಷಣ ಸ್ಟಾರ್ಟರ್ಸ್ ಸ್ನಾಕ್ಸ್ ತಿನ್ಕೊಂಡು ಸೆಲೆಬ್ರೇಷನ್ ಜಾಗಕ್ಕೆ ಹೋಗ್ತಾ ಇದೀವಿ. ನೋಡ್ತಾ ಇರಬಹುದು ನೀವು. ಓಕೆನಾ? ವಿ ಆರ್ ಗೋಯಿಂಗ್ ಗೈಸ್. ಮತ್ತೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಓಕೆನಾ? ಬನ್ನಿ ಗೈಸ್, ಈಗ ಹೋಗೋಣ. ಗೈಸ್ ತುಂಬಾ ಚೆನ್ನಾಗಿ ಮಾಡ್ತಿದೀವಿ. ದಯವಿಟ್ಟು ಲಾಗ್ನ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಕೋರೇಷನ್ ಮಾಲಿಗೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಹೋಗುವ. ಗೈಸ್ ಇದೇ ಗೈಸ್, ಅದು ಪೋಲೋ ಬಿಯರ್ ಇಲ್ಲಿ ಮೇಲಿದೆ. ಈಗೆಲ್ಲ ನಾನು ಹೋಗ್ತಾ ಇದೀವಿ. ಅದು ವಿಡಿಯೋ ಮಾಡ್ತಾನೆ, ಅಲ್ಲಿ ತೋರಿಸ್ತೀನಿ. ಈಗ ಬನ್ನಿ ನಮ್ಮ ಫ್ಯಾಮಿಲಿ ಮೂಮೆಂಟ್ಸ್ ನೋಡೋಣ. ಹಾಂ ಬನ್ನಿ ಗೈಸ್, ಫ್ಯಾಮಿಲಿ ಮೂಮೆಂಟ್ಸ್ ತೋರಿಸ್ತೀನಿ ನಿಮಗೆ. ಓಕೆನಾ? ಬನ್ನಿ. ನಮ್ಮ ತಂಗಿ ಬಂದು ನೋಡಿ ಗೈಸ್ ಇಲ್ಲಿ. ನೋಡಿ ಗೈಸ್, ಎಲ್ಲ ಫ್ಯಾಮಿಲಿ ಬರ್ತಾ ಇದಾರೆ ಈಗ. ಇಲ್ಲೇ ಇದೆ ಗೈಸ್, ಇಲ್ಲಿ ಮೇಲೆ ಹೋಗೋಣ ಬನ್ನಿ. ಎಲ್ಲ ಬರ್ತಾ ಇದಾರೆ, ನೋಡ್ಬೋದು ನೀವು. ಒಂದು 15 ಜನ ಇದೆ ಗೈಸ್. ನೋಡಿ ಗೈಸ್ ಎಲ್ಲರೂ. ಗೈಸ್ ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ರು. ಈಗ ನಾವು ಒಂದು ಪ್ಲ್ಯಾನ್ ಏನು ಮಾಡಿವಪ್ಪ ಅಂತಂದರೆ, ಯಾವ್ದಾರ ಬ್ಲೈಂಡ್ ಫೋಲ್ಡ್ ಮಾಡ್ಬೇಕಂತ ಅಂದ್ಕೊಂಡು ಗೈಸ್. ಅದು ಇತ್ತಪ್ಪ ಅಂದರೆ ತುಂಬಾ ಚೆನ್ನಾಗುತ್ತೆ. ಅದಕ್ಕೋಸ್ಕರ ನಮ್ಮ ಅಣ್ಣ ಹೋಗಿ ತಾಂಬಂದ ಬ್ಲೈಂಡ್ ಫೋಲ್ಡ್ ಅದು ಮಾಡ್ತೀವಿ, ನೋಡಿ ಹೇಗಾಗುತ್ತೆ ಅಂತಂದು. ಫಾಗ್ ಹಾಕಬೇಕು, ಅದೆಲ್ಲ ಬರುತ್ತೆ ನೋಡಿ ಕೆಳಗೆ. ಈಗ ಅವಣ್ಣ ರೆಡಿ ಮಾಡ್ತಾನೆ, ಈಗ ತಗೊಂಡು ಅದನ್ನು ಐಸ್ ಕ್ಯೂಬು. ಓಕೆನಾ? ಗಟ್ಟಿ ಐಸ್ ತಗೊಂಡು ಈಗ ರೆಡಿ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಅವ್ರನ್ನ ಹೊರ ನಿಲ್ಲಿಸಿ ಬ್ಲೈಂಡ್ ಫೋಲ್ಡ್ ಹಾಕಿಸಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಅದು ಕಮಾನ್ ಗಾಯ್ಸ್, ಫುಲ್ ಸ್ನೋ ಆಗಿದೆ ನೋಡಿ. ಇದು ತುಂಬ ಚೆನ್ನಾಗಿ ಬರ್ತಿದೆ, ನೋಡುವ ಏನಾಗುತ್ತೆ. Happy birthday.
ಬಾಳು ನೀನು ನಗ್ತ ಬಾಳು ನೀನು ಸದಾ ಶುಭದಿನಕ್ಕೆ ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಬಟ್ ವಿ ಆರ್ ಡೂಯಿಂಗ್ ಗುಡ್ ಜಾಬ್. ಓಕೆನಾ, ಸೂಪರ್ ಆಗಿದೆ. ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಮಾಡಿದ್ರೆ. ಪೈವತ್ತು ವಸಂತಗಳ ಸುಂದರ ಪಯಣ.
ಗೈಸ್ ಈಗ ಬನ್ನಿ, ಈಗ ಫೈನಲಿ ಬ್ಯಾಟಿಂಗ್ ಮಾಡೋಣ. ಕೇಕ್ ತುಂಬ ಚೆನ್ನಾಗಿದೆ. ಗೈಸ್ ಬನ್ನಿ ಈಗ ಎಲ್ಲ ಕೂಡ ರಿವ್ಯೂ ಕೇಳೋಣ. ಹೇಗೆ ಅನಿಸ್ತು ಅಂತಂದು ಹೇಳಿ. ಹೆಂಗ ಅನಿಸ್ತು? ಚೆನ್ನಾಗಿ ಅನಿಸುತ್ತೆ. ಮತ್ತೇನು ಮಾತಾಡಿದ್ವಿ? ಹಾಂ ಚೆನ್ನಾಗಾಯ್ತು. ಎಕ್ಸೆಪ್ಟ್ ಮಾಡಿದ್ದಿಂಗ ನನಗೆ ಗೊತ್ತಿದ್ದಿಲ್ಲ, ಇದು ಭಾಳ ಚೆನ್ನಾಗಾಯ್ತು. ಯಾರು ಮಾಡ್ಯಾರ ಅವ್ರಿಗೆ ಫುಲ್ ಥ್ಯಾಂಕ್ಸ್. ಎಲ್ಲ ಚೆನ್ನಾಗಾಯ್ತು, ಎಲ್ಲ ಖುಷಿ ಆಯ್ತು, ಸಂತೋಷ ಆಯ್ತು. ಪ್ಲಾನ್ ಮಾಡಿದ್ವಿ ಇಲ್ಲ ಗೊತ್ತಿಲ್ಲ ಪ್ಲಾನ್ ಮಾಡಿದಿಲ್ಲ ಗೊತ್ತಿಲ್ಲ. ಚೆನ್ನಾಗ್ ಅನಿಸ್ತು. ಖುಷಿ ಆಯ್ತು ಅಷ್ಟೇ. ಪ್ಲಾನ್ ಮಾಡಿದ್ವಿ ಹಿಂಗೆಲ್ಲ ಅಂತ ಅಂದ್ರೆ ಗೊತ್ತಿರ್ತಲ್ಲ ಅವ್ರಿಗೆಲ್ಲ. ಏನು ನನ್ಗೇನು ಗೊತ್ತಿಲ್ಲ, ನನಗೂ ಅಷ್ಟೇ ಗೊತ್ತಿತ್ತು ಮೊದ್ಲಿಂದನೇ. ಇಂಟರ್ವ್ಯೂದಾಗ ಕ್ವಶನ್ ಕೇಳ್ತಾರ ಆನ್ಸರ್ ದಿಸ್ ಇಸ್ ದ ಫಸ್ಟ್ ಟೈಮ್. ಅಣ್ಣಗಂತೂ ಫುಲ್ ಖುಷಿ ಆಗಿರ್ಬೋದು. ಅಂಡ್ ಥ್ಯಾಂಕ್ಸ್ ಫಾರ್ ಅತ್ಗೆ ಫಾರ್ ಬೀಯಿಂಗ್ ಗುಡ್ ಥಿಂಗ್. ಆಮೇಲೆ ಇದು ಫಾಗ್ ತರ ಏನು ಬಂತಲ್ಲ, ಅದಂತೂ ಎಂಟರ್ಲಿ ಡಿಫ್ರೆಂಟ್. ಆಮೇಲೆ ತುಂಬಾ ಖುಷಿ. ಓಕೆ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇದನ್ನ ಒಂದ್ ವಾರ ಕೆಳಗಡೆ ಮಾಡ್ಬೇಕಂತ, ಒಂದ್ ವಾರ ಮುಂಚೆನೆ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಬಟ್ ಮದುವೆ ಕಾರ್ಯಕ್ರಮದಿಂದ ಮಾಡಕ್ ಆಗ್ಲಿಲ್ಲ. ಬಟ್ ಮಾಡ್ಲೇಬೇಕಂತ ಬಹಳ ಆಸೆ ಇತ್ತು. ನಮ್ಗೆ ಈ ಆಸೆ ನೆರವೇರ್ತಾ ಅನ್ಸುತ್ತೆ. ಚೆನ್ನಾಗತ್ತಪ್ಪಿ. ಖುಷಿ, ಬಹಳ ಖುಷಿ ಆಯ್ತು. ಚೆನ್ನಾಗಾಯ್ತು, ಖುಷಿ ಆಯ್ತು. ನೆಕ್ಸ್ಟ್ ಈಗ 50 ವರ್ಷದಾಯ್ತು, ನೆಕ್ಸ್ಟ್ 100 ವರ್ಷದ ಬರ್ತಾರೆ ಮಾಡೋಣ. ಇಂದು ಮಾತನಾಡಲು ಅವಕಾಶ ಕೊಟ್ಟು ಇಲ್ಲೇನೋ ನಾವು ಸೇರಿದೀವಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಕೇಕ್ ಅಂತೂ ನಾನ್ ಸ್ಟಾಪ್ ತಿಂದೆ, ಇನ್ನೊಂದು ಸ್ವಲ್ಪ ಐತೆ, ಭಾಳ ಯಾವ್ದನ್ನ ಒಂದು ತಿಂದ್ಬಿಟ್ಟ. ಏನಪ್ಪ ಅಂದ್ರೆ ನಾನು ಫಸ್ಟ್ ಟೈಮ್ ಇಂದೆಲ್ಲ ಬಂದಿಲ್ಲ. ಈಗ ಬಂದ ತಕ್ಷಣ ಮೋಡದ ನಡ್ಕೊಂಬಂದು ಅನಿಸ್ತು, ಬಟ್ ನೋಡಲ್ಲ ಅಂತ ಗೊತ್ತಿತ್ತು. ಬಟ್ ಅದು ಚೆನ್ನಾಗಿತ್ತು. ಆಮೇಲೆ ಅವರು ಬ್ಲೈಂಡ್ ಏನದು ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಬಂದಿದ್ದು ಇಷ್ಟ ಆಯ್ತು. ಆಮೇಲೆ ನಾನು ಅನ್ಕೊಂಡಿದ್ದೆ ಹಿಂಗೆ ಡೆಕೋರೇಷನ್ ಮಾಡಿರ್ತೀನಿ, ಬಟ್ ಈ ಲೆವೆಲ್ ಮಾಡಿರ್ತಂತಲ್ಲ ಅನ್ಕೊಂಡಿರ್ಲಿಲ್ಲ. ಬಟ್ ಚೆನ್ನಾಗಿತ್ತು. ನಂದು ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನೆಕ್ಸ್ಟ್ ಟೈಮ್ ಯಾರು ಬಂದರೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚಿಕ್ಕಪ್ಪ, 50 years ಫಾರ್ ಗೋಲ್ಡನ್ ಜುಬ್ಲಿ. ನೀವು ಹಿಂಗೆ ನಗ್ನಗ್ತಾ ಸುಖವಾಗಿ ಖುಷಿಯಾಗಿರಿ ಅಂತ ನಾನು ಬೇಡ್ಕೊಂತೀನಿ ದೇವ್ರ ಹತ್ರ. ಸೂಪರ್ ಇತ್ತು ಒಂದು ಸೂಪರ್ ಇತ್ತು. ಆಕ್ಚುಲಿ ಇದನ್ನ ಭಾಳ ದಿನ ಪ್ಲಾನ್ ಮಾಡಿದ್ರು ಹಿಂಗ್ ಮಾಡ್ಬೇಕಂತ. ನನಗೆ ನೀಗೇನು ಅಷ್ಟು ಇದ್ದಿಲ್ಲ, ಬಟ್ ಮಮ್ಮಿ ಭಾಳ ದಿನ ಪ್ಲಾನ್ ಮಾಡ್ತಿತ್ತು. 50 ವರ್ಷ ಚೆನ್ನಾಗಿ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ. ಅದೊಂದು ವಾರ ಮುಂಚೆನೇ ಪ್ಲಾನ್ ಆಗಿತ್ತು. ಅವ್ನು ನೋಡಿದ್ರೆ ನಮ್ಮ ರಿಲೇಷನ್ ಇದಿತ್ತು ಮದುವೆ, ಅದಕ್ಕೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಏನೋ ಪ್ಲಾನ್ ಮಾಡಿದ್ರು ಮಾಡೋಣ ಅಂತ, ಅದನ್ನೂ ಸರಿಯಾಗಿಲ್ಲ. ಅಲ್ಲಿಗೂ ರಾತ್ರಿ ಮಾಡಿದ್ವಿ ಅಷ್ಟಕ್ಕಷ್ಟೇ. ಬಟ್ ಅಪ್ಪಾಜಿ ಅದೇ ಫೈನಲ್ ಅನ್ಕೊಂಡಿತ್ತು. ಅಪ್ಪಾಜಿ ಇದು ಐಡಿಯಾನೇ ಇದ್ದಿಲ್ಲ. ಬೆಂಗಳೂರಿಗೆ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಬರಕ್ಕೆ ಏನೇನೋ ಪ್ಲಾನ್ ಮಾಡಿದ್ವಿ. ನಂದು ಎಕ್ಸಾಮ್ ಅಂತ ಏನೇನೋ ಪ್ಲಾನ್ ಮಾಡಿದ್ವಿ. ಕೊನೆಗೂ ನಮ್ಮ ದೊಡ್ಡಪ್ಪ ಗೋವಂಬ ಅಂತ ಕರೀತು. ಅದಕ್ಕೆ ನಮ್ಗೆ ಕರೆಕ್ಟ್ ಫಿಕ್ಸ್ ಆಯ್ತು ಅಲ್ಲಿಗೆ. ಆಮೇಲೆ ಅಪ್ಪಾಜಿಗೆ ಹೇಳಿದ್ವಿ. ಆಮೇಲೆ ಅಪ್ಪಾಜಿ ಬೇಡ ಅಂತ ಹೇಳ್ತು. ಆಮೇಲೆ ಅಪ್ಪಾಜಿಗೆ ಹೆಂಗೆ ಒಪ್ಸಿ ಅಪ್ಪಾಜಿ ಬಂತು. ಐಡಿಯಾನೇ ಇದ್ದಿಲ್ಲ, ಸುಮ್ಮನೆ ಬಾ ಹೊರಗೆ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಬಂದು ಮಾಡಿದ್ದು. ಹಾಲು ಬುಕ್ ಮಾಡಿದೆ, ಬಟ್ ಹಾಲು ಹಿಂಗೈತೆ ಅಂತ ನನಗೂ ಗೊತ್ತಿದ್ದಿಲ್ಲ. ಬಟ್ ಒಳಗೆ ಬಂದು ಎಲ್ಲ ಇಷ್ಟ ಆಯ್ತು ಹಾಲು. ಅಂದ್ರೆ ನಾವು ಯೂಟ್ಯೂಬಲ್ಲಿ ನೋಡ್ತೀವಲ್ಲ, ಸೇಮ್ ಅದೇ ಥರ ಇತ್ತು. ನಾವು ಕೂಡ ಅದೇ ನಾರ್ಮಲ್ ಹಾಲು ಇದ್ದಂಗೆ ಇರುತ್ತೆ, ಗೊತ್ತಿದ್ದಿಲ್ಲ. ಒಟ್ಟು ಇದು ಕೇಕು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇದು ಕ್ಲೌಡು ಅದೆಲ್ಲ ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿತ್ತು.
ಕುಣಜಿ ಕುಣಜಿ ಸ್ವಲ್ಪ ಕುಣಿ ಕುಣಿಯೋದು ದಿನಕ್ಕಂತ ಡ್ಯಾನ್ಸ್ ಮಾಡಿದ್ವಿ ನೋಡಿ ಡಿ ಬಾಸ್ ಚೆನ್ನಾಗಿ ಬರುತ್ತೆ ಬಟ್ ಲೈಟ್ ಫೋಕಸ್ ಆಗಲ್ಲ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶಿವದರೆಗೆ ಸಂತೋಷವೇ ಉಡುಗೊರೆಯೇ ಸದಾ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಥ್ಯಾಂಕ್ಸ್ ಅಣ್ಣಾಜಿ, ಥ್ಯಾಂಕ್ಸ್ ಅಣ್ಣಾಜಿ. ತಡೆಯಮ್ಮೆ ನನಗ್ ಬೇಕಲ್ಲ ನಾನು ಹಿಡ್ಕೊಂತ ನಾ ಹೇಳ್ತೇನೆ ತಡಿ 3, 2, 1 ಗೋ. ಮೌನವು ಚೆನ್ನ ಮಾತಲು ಚೆನ್ನ ನಗುವಾಗ ನೀನೆನ್ನು ಚೆನ್ನ ನೋಡಲು ಚೆನ್ನ ಮಾಡಲು ಚೆನ್ನ ನಿನಗಿಂತ ಯಾರೆಲ್ಲ ಚೆನ್ನ ಸ್ನೇಹಕ್ಕೆ ಮೇ
ಮಾತಲಿ ಸೋತೆ ಪ್ರೀತಿಗೆ ಸೋತೆ ಸೋಲಲ್ಲೂ ನಗುವನ್ನೇ ಕಂಡೆ ಕಂಡೆ. ನಾನ್ ಗೈಸ್ ಇವಾಗ ಮುಗಿದೋಯ್ತು. ಹೋಗ ಇಲ್ಲಿ ಇಲ್ಲಿ ತುಂಬ ಚೆನ್ನಾಗೈತೆ. ಈಗ ಹೋಗ್ತಾ ಇದೀವಿ ನೋಡಿ ಗೈಸ್, ಓಕೆನಾ ಗೈಸ್? ನೋಡಿ ಗೈಸ್ ಫ್ರೆಂಡ್ಸ್, ಆಕ್ಚುಲಿ ಈಗ ಹೋಗ್ತಾ ಇದೀವಿ. ತುಂಬಾ ಸೂಪರ್ ಅನ್ಸಿತ್ತು ಗೈಸ್, ಓಕೆನಾ? ನೀವು ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಹೌದಿಲ್ಲ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಇನ್ನು ಹೆಂಗೆ ಡಿಸೈನ್ ಅಲ್ಲ. ನನಗೆ ಭಯ ಏನ್ ಗೊತ್ತಾ, ಸ್ಟಾಪ್ ಆಗ್ಬಿಟ್ರೆ, ಕರೆಂಟ್ ಹೋದ್ರೆ ಸ್ಟಾಪ್ ಆಯ್ತು ಗೈಸ್, ಸ್ಟಾಪ್ ಆಯ್ತು ಗೈಸ್. ಅಮ್ಮ ಆದ್ರೆ ನಾವು ಫಸ್ಟ್ ಬಂದಿದ್ದು. ಗೈಸ್ ಸೂಪರ್ ಇತ್ತು. ಹೋಗ್ಬನ್ನಿ, ನೆಕ್ಸ್ಟ್ ಚೆನ್ನಾಗುತ್ತೆ ಅಂತ. ಫೈನಲಿ ಹೊರ ಬಂದ್ವಿ ಗೈಸ್. ನೋಡಿ ಗೈಸ್, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಎಂಡ್ ಮಾಡೋಕ್ಕೂ ಮೊದಲು ಇದು ಬರ್ತ್ಡೇ ಸ್ವಲ್ಪ ಸ್ಟೋರಿ ಹೇಳ್ತೀನಿ ಕೇಳಿಲಿ. ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಬರ್ತ್ಡೇ ನಾವು 1 year ಇಂದ ಪ್ಲಾನ್ ಮಾಡ್ತೀವಿ. ಅಂದ್ರೆ 50 years ಇಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ, ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತಂದು ಆಕ್ಚುಲಿ ಮಾಡ್ಬೇಕಪ್ಪ ಅಂತ ನಾವು ಫಸ್ಟ್ನೇ ಆಕ್ಚುಲಿ ನಾವು ಅಪ್ಪ ಬರ್ತ್ಡೇ ಇದ್ದಿದ್ದು ಈ ದಿನ ಇತ್ತಲ್ಲ ಗೈಸ್, ಅವಾಗಿದ್ದಿದ್ದಿಲ್ಲ. 19 ತಾರೀಕಿತ್ತು, ಸರಿ 20 ತಾರೀಕಿತ್ತು, ಓಕೆನಾ? ಹಂಗಾಗಿ ಏನಾಯ್ತಪ್ಪ ಅಂತಂದ್ರೆ, ಅವಾಗ ಮದುವೆ ಇತ್ತು ಗೈಸ್ ನಮ್ಮ ಫ್ಯಾಮಿಲಿದು. ಅದಕ್ಕೋಸ್ಕರ ಅವಾಗ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಅದು ಕೂಡ ಮಾಡಿದ್ವಿ, ಅಷ್ಟೊಂದು ಏನು ಗ್ರ್ಯಾಂಡಾಗಿ ಆಗಲಿಲ್ಲ. ಒಟ್ಟು ಏನೋ ಎಲ್ಲರೂ ಬಂದಿದ್ರು, ಅದೊಂದು ಖುಷಿ. ಆದರೆ ಬಟ್ ಇದೊಂಥರ ಖುಷಿ ಗೈಸ್, ಒಳ್ಳೆ 50 ಗ್ರ್ಯಾಂಡಾಗಿ ಮಾಡ್ಬೇಕಂತ ನಾವು ಯಾವಾಗಿಂದನ ಪ್ಲ್ಯಾನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಮಿಸ್ ಆತಪ್ಪ ಅಂತಂತ ಬೇಜಾರಿತ್ತು. ಆದರೂ ಕೂಡ ನಾವು ಒಮ್ಮೆ ಸ್ವಲ್ಪ ತುಂಬಾ ಪ್ಲ್ಯಾನ್ ಮಾಡಿದ್ವಿ ಇದಕ್ಕೋಸ್ಕರ. ಒಳ್ಳೆ ಚೆನ್ನಾಗಾಯ್ತು ಗೈಸ್, ಓಕೆನಾ? ಹಾಗೆ ಇದು ಏನಪ್ಪ ಅಂತಂದರೆ, ಈ ಮೂಮೆಂಟ್ನ ಮರೆಯೋಕ್ಕಾಗಲ್ಲ ಗೈಸ್ ಯಾವಾಗಲೂ. ಅದಕ್ಕೋಸ್ಕರ ನಾವು 50 years ಬರ್ತ್ಡೇ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮಾಡಿದ್ವಿ, ಓಕೆನಾ? ಇಲ್ಲಾಗ ಇಲ್ಲೇ ಏನು ಮಾಡ್ತೀನಿ ಗೈಸ್, ಸಿಗ್ತೀನಿ ಮುಂದಿನ ಲಾಗ್ನಲ್ಲಿ. ಅಂಟಿಲ್ ದೆನ್ ಐ ಆಮ್ ಸೈನಿಂಗ್ ಆಫ್. ಟಾಟಾ, ಬಾಯ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ.